ನಮಸ್ಕಾರ, ನಾನು ಡಾಕ್ಟರ್ ದೀಪ್ತಿ ವೆಂಕಟೇಶ್, ಕನ್ಸಲ್ಟೆಂಟ್ ರೀಪ್ರೊಡಕ್ಟಿವ್ ಮೆಡಿಸಿನ್, ಗರ್ಭಗುಡಿ IVF ಸೆಂಟರ್. ಇವತ್ತು ನಾವು ನ್ಯಾಚುರಲ್ ಆಗಿ ಗರ್ಭ ಧರಿಸುವುದಕ್ಕೂ ಪ್ಲಸ್ ಪ್ರಣಾಳ ಶಿಶುಗೂ ಏನು ವ್ಯತ್ಯಾಸ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಬೇಕು ಅಂದರೆ ಹೆಂಗಸರಿಗೆ ಋತುಚಕ್ರ ನಾರ್ಮಲ್ ಇರೋರಿಗೆ ಅಂದರೆ 28 to 30 ಡೇಸ್ ಸೈಕಲ್ ಇರೋರಿಗೆ ಓವ್ಯುಲೇಷನ್ ಅಂದರೆ ಅಂಡಾಣು ಬಿಡುಗಡೆ ಆಗುವುದು 14th ಅಥವಾ 16th ಒಳಗಡೆ ಆಗುತ್ತೆ. ಆ್ಯಂಡ್ ಈ ಥರ ಬಿಡುಗಡೆ ಆಗೋ ಅಂಡಾಣು 24 hours ಜೀವಂತವಾಗಿರುತ್ತೆ. ಈ ಟೈಮಲ್ಲಿ ಅವರು ಜೊತೆ ಇದ್ದಾಗ ವೀರ್ಯ ವೆಜೈನಲ್ಲಿ ಡೆಪಾಸಿಟ್ ಆಗಿ ಸರ್ವಿಕ್ಸ್ ಯೂಟ್ರಸ್ ಮೂಲಕ ಟ್ರಾವೆಲ್ ಮಾಡಿ ಟ್ಯೂಬಲ್ಲಿ ಹೋಗಿ ಅಂಡಾಣುನ ಮೀಟ್ ಮಾಡುತ್ತೆ. ಈ ಥರ ಮೀಟ್ ಮಾಡಿದಾಗ ಫರ್ಟಿಲೈಸೇಷನ್ ಆಗುತ್ತೆ ಆ್ಯಂಡ್ ಭ್ರೂಣ ಫಾರ್ಮ್ ಆಗುತ್ತೆ. ಈ ಭ್ರೂಣ ಫಸ್ಟ್ 2 ದಿನ ಟ್ಯೂಬಲ್ಲೇ ಬೆಳೆಯುತ್ತೆ. ಅದಾದಮೇಲೆ ಗರ್ಭಕೋಶಕ್ಕೆ ಬಂದು ಪದರ ಚೆನ್ನಾಗಿದ್ದಾಗ ಅದಕ್ಕೆ ಕಚ್ಕೊಂಡು ಕೊಡ್ಕೊಳ್ತಾ ಹೋಗಿ ಅದರಿಂದ ನ್ಯೂಟ್ರಿಷನ್ ತಗೊಂಡು ನೆಕ್ಸ್ಟ್ 15 ಡೇಸಲ್ಲಿ ನಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರುತ್ತೆ. ಹಾಗೆ ಭ್ರೂಣ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋದಕ್ಕೆ ಟ್ಯೂಬ್ಸ್ ಅಂದರೆ ಗರ್ಭನಾಳ 2 ಓಪನ್ ಇರಬೇಕು, ಹೆಂಗಸರಿಗೆ ಋತುಚಕ್ರ ನಾರ್ಮಲ್ ಇದ್ದು ಅಂಡಾಣು ಬಿಡುಗಡೆ ಆಗ್ತಾ ಇರಬೇಕು ಆ್ಯಂಡ್ ಗಂಡಸರಿಗೆ ವೀರ್ಯಾಣು ಕೌಂಟು, ಚಲನೆ ಮತ್ತು ಆಕಾರ ನಾರ್ಮಲ್ ಇರಬೇಕು. ಇದು ಯಾವುದ್ರಲ್ಲೇ ಕೊರತೆ ಇದ್ದರೂ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಆಗೋದಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಈ ಥರ ಟ್ರೈ ಮಾಡೋ ದಂಪತಿಗಳಲ್ಲಿ ಸಕ್ಸಸ್ ರೇಟ್ ಎವ್ರಿ ಸೈಕಲ್ 4 to 5% ಇರುತ್ತೆ. ಸೊ ಯಾವುದೇ ಕಾರಣಕ್ಕೆ ಅವರಿಗೆ ಗರ್ಭ ಧರಿಸೋಕ್ಕೆ ಆಗ್ತಾ ಇಲ್ಲ, ಗರ್ಭನಾಳದಲ್ಲಿ ಬ್ಲಾಕ್ ಇದೆ ಅಥವಾ ವೀರ್ಯಾಣು ಕೌಂಟ್, ಚಲನೆ ಅಥವಾ ಆಕಾರದಲ್ಲಿ ಕೊರತೆ ಇದೆ ಅಥವಾ ಇನ್ನೇಂದ ಕಾರಣಕ್ಕೆ IVF ಮಾಡಿಸ್ಕೋಬೇಕು ಅಂದರೆ ಪ್ರೊಸೀಜರ್ ಹೇಗಿರುತ್ತೆ? 2ನೇ 3ನೇ ದಿನ ಮುಟ್ಟಾಗಿದೆ, 2ನೇ 3ನೇ ದಿನ ಮಹಿಳೆಯರಿಗೆ ಸ್ಕ್ಯಾನ್ ಮಾಡಿ ನೋಡಿ ಅಂಡಾಶಯಲ್ಲಿ ಎಷ್ಟು ಅಂಡಾಣು ಇದೆ ಅಂತ ಕೌಂಟ್ ಮಾಡಿ ಹಾರ್ಮೋನ್ ಟೆಸ್ಟ್ ಮಾಡಿಸಿ ಅವರಿಗೆ 8ರಿಂದ 12 ದಿನ ಡೈಲಿ ಹಾರ್ಮೋನ್ ಇಂಜೆಕ್ಷನ್ಸ್ ಕೊಡ್ತೀವಿ. ಆ ಹಾರ್ಮೋನ್ ಇಂಜೆಕ್ಷನ್ಸ್ ನಮ್ಮ ಬಾಡಿಯಲ್ಲೇ ಉತ್ಪನ್ನ ಆಗೋ ಹಾರ್ಮೋನ್ಸ್ನ ಎಕ್ಸೆಸಿವ್ ಡೋಸಲ್ಲಿ ಕೊಡ್ತಾ ಇರ್ತೀವಿ. ಯಾಕಂದರೆ ನಮಗೆ IVFಲ್ಲಿ ಎಲ್ಲ ಎಷ್ಟು ಅಂಡಾಣು ಕಾಣಿಸುತ್ತೋ ಎಲ್ಲ ಬೆಳೆಸಬೇಕು ಅನ್ನೋದು ಒಂದು ಪ್ರಿನ್ಸಿಪಲ್ ಇರುತ್ತೆ. ಸೊ ಈ ಥರ 2-3 ದಿನಕ್ಕೆ ಸ್ಕ್ಯಾನ್ ಮಾಡ್ಕೊಳ್ತಾ ಹೋಗಿ ಅಂಡಾಣು ಎಲ್ಲ ರೆಡಿ ಆದಾಗ, ರೆಡಿ ಅಂದರೆ ಏನು, ಎಲ್ಲ 18 ಮಿಲಿಮೀಟರ್ಗಿಂತ ಹೆಚ್ಚಕ್ಕೆ ಬೆಳೆದಾಗ ಫೈನಲ್ ಟ್ರಿಗರ್ ಇಂಜೆಕ್ಷನ್ ಅನ್ನೋದು ಕೊಡ್ತೀವಿ. ಈ ಟ್ರಿಗರ್ ಇಂಜೆಕ್ಷನ್ ಫೈನಲ್ ಫಾಲಿಕಲ್ ಮೆಚುರೇಷನಿಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಫಾಲಿಕಲ್ಸ್ ಎಗ್ಸ್ನ ಕ್ಯುಮ್ಯುಲಸಿಂದ ಲೂಸ್ ಮಾಡುತ್ತೆ. ಸೊ 35 hours ಆಫ್ಟರ್ ದಿಸ್ ನಾವು OTಯಲ್ಲಿ ಈ ಅಂಡಾಣುಗಳನ್ನ ಅನೆಸ್ಥೀಷಿಯಾ ಕೊಟ್ಟು ಸ್ಕ್ಯಾನ್ ಗೈಡೆನ್ಸ್ ಮೂಲಕ ಆಚೆ ತೆಕ್ಕೊಳ್ತೀವಿ. ಆ ಫ್ಲೂಯಿಡ್ನ ನಾವು ಲ್ಯಾಬಲ್ಲಿ ಕೊಟ್ಟಾಗ ಅವ್ರು ನಮಗೆ ಎಷ್ಟು ಅಂಡಾಣು ಸಿಕ್ಕಿದೆ, ಅದರ ಕ್ವಾಲಿಟಿ ಹೆಂಗಿದೆ ಅಂತ ತಿಳಿಸ್ಕೊಡ್ತಾರೆ. ಚೆನ್ನಾಗಿರೋ ಅಂಡಾಣುಗಳಿಗೆ ವೀರ್ಯನ ಸೇರಿಸ್ಬಿಟ್ಟು ಈ ಪ್ರೊಸೀಜರ್ನ ICSI ಅಂತ ಕರಿತೀವಿ. ನೆಕ್ಸ್ಟ್ ಡೇ ಅದು ಭ್ರೂಣ ಆಗುತ್ತೆ ಆ್ಯಂಡ್ ಈ ಥರ ಆಗಿರೋ ಭ್ರೂಣ 3ರಿಂದ 5 ದಿನ ಲ್ಯಾಬಲ್ಲೇ ಬೆಳ್ಕೊಳ್ತಾ ಹೋಗುತ್ತೆ. ಫೈನಲಿ ಗರ್ಭಕೋಶದ ಪದರ ಚೆನ್ನಾಗಿದ್ದಾಗ ಚೆನ್ನಾಗಿರೋ ಭ್ರೂಣಗಳನ್ನ ತೆಗೆದು ನಾವು ಗರ್ಭಕೋಶದ ಒಳಗಡೆ ಪ್ಲೇಸ್ ಮಾಡ್ತೀವಿ. ಇದು ಗರ್ಭಕೋಶಕ್ಕೆ ಕಚ್ಕೊಂಡು ಅದರಿಂದ ನ್ಯೂಟ್ರಿಷನ್ ತಗೊಂಡು ನೆಕ್ಸ್ಟ್ 15 ಡೇಸ್ ನಂತರ ನಮ್ಮದು ಬೀಟಾ HCG ಅನ್ನೋ ಬ್ಲಡ್ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬರುತ್ತೆ. ಸೊ ದಿಸ್ ಇಸ್ ದ ಪ್ರೊಸೀಜರ್ ಆಫ್ IVF ಆ್ಯಂಡ್ ಸಕ್ಸಸ್ ರೇಟ್ ಬಂದು ನ್ಯಾಚುರಲ್ ಪ್ರೆಗ್ನೆನ್ಸಿಯಲ್ಲಿ 4 to 5% ಆದರೆ IVFಲ್ಲಿ ಆಲ್ಮೋಸ್ಟ್ 55 to 60% ಆವ್ರೇಜ್ ಸಕ್ಸಸ್ ರೇಟ್ ಇರುತ್ತೆ. ಆ್ಯಂಡ್ ಭ್ರೂಣ ಕ್ವಾಲಿಟಿ ಚೆನ್ನಾಗಿದ್ದು ಪದರ ಚೆನ್ನಾಗಿದ್ದರೆ ದಿಸ್ ವಿಲ್ ಬಿ ಈವನ್ ಹೈಯರ್. IVF ಯಾರಿಗೆ ಬೇಕು, ಪ್ರೊಸೀಜರ್ ಏನಿರುತ್ತೆ, ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಫಾಲೋ ಮಾಡಿ ಆ್ಯಂಡ್ ಹತ್ತಿರದಲ್ಲೇ ಇರೋ ಗರ್ಭಗುಡಿಗೆ ಹೋಗಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಮೀಟ್ ಮಾಡಿ.